ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಡ್ಯಾಡ್, ಇದೆಲ್ಲ ಡ್ರೀಮ್ ಅನ್ನಿಸ್ತಿದೆ. ಎಲ್ಲ ನಿಜಮ್ಮ. ಅಷ್ಟೇ ಅಲ್ಲ, ನಾಳೆ ಅವರನ್ನ ಮನೆಗೆ ಬರಕ್ಕೆ ಹೇಳಿದ್ದೀನಿ. ಯುನೋ ವೈ? ತಾಂಬೂಲ ಬದಲಾಯಿಸಕ್ಕೆ. ಥ್ಯಾಂಕ್ ಯು ಸೋ ಮಚ್ ಡ್ಯಾಡ್. ನಾಳೆ ಅವರೆಲ್ಲ ಬರ್ತಿದ್ದಾರೆ. ಬಂದ ಮೇಲೆ ಮದುವೆ ತಯಾರಿ ಮಾಡೋದೆ. ಒಂದು ಒಳ್ಳೆ ಮುಹೂರ್ತ ನೋಡಿ ಇಮ್ಮಿಡಿಯೇಟ್ ಆಗಿ ಮದುವೆ ಮಾಡ್ತೀನಿ. ರೀ, ತುಂಬ ಸಂತೋಷ ರೀ. ಈ ಸಲನಾದರೂ ಎಲ್ಲ ಸುಸೂತ್ರವಾಗಿ ನಡೆದ್ರೆ ಅಷ್ಟೇ ಸಾಕು. ಆದರೆ ಇದರಲ್ಲಿ ಮತ್ತೆ ಏನಾದರೂ ಪ್ಲಾನ್ ಮಾಡಿದ್ದೀನಿ ಅಂತನ? ಏನೂ ಇಲ್ಲ. ನಾಳೆ ಅವರೇ ಬರ್ತಾರಲ್ವಾ, ಅವಾಗ ನಿಮ್ಗಳಿಗೆ ಗೊತ್ತಾಗತ್ತೆ. ರೀ, ಅವ್ರು ಎಷ್ಟೊತ್ತಿಗೆ ಬರ್ತಾರೆ? ನಾವೆಲ್ಲ ತಯಾರಿ ಮಾಡ್ಬೇಕಲ್ವಾ? ಅದು ನೀವು ಹೆಂಗಸ ಮಾತಾಡ್ಕೊಳ್ಳಿ. ಸರಿ, ನಾನು ತಯಾರು ಮಾಡೋದಕ್ಕೆ ಶುರು ಮಾಡ್ತೀನಿ. ಡ್ಯಾಡ್, ನಂಗೆ ಈಗಲೂ ನಂಬಕ್ಕೆ ಆಗ್ತಿಲ್ಲ. ಫೈನಲಿ ಅಭಿನ ನನ್ನ ಮದುವೆ ಆಗ್ತಿದ್ದೀನಿ. ಥ್ಯಾಂಕ್ ಯು ಡ್ಯಾಡ್, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಮಾ, ಗಾಡ್ ಬ್ಲೆಸ್ ಯು. ದೀಪ್ಸ್, ಐ ಲವ್ ಯು ಸೋ ಮಚ್. ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ ಇಷ್ಟು ದಿನ. ಯಪ್ಪ ಲೇ ಅಭಿ, ಫಸ್ಟು ಫೋನ್ ಯಾರು ತೆಗೆದಿದ್ದಾರೆ ಅಂತ ನೋಡ್ಬಿಟ್ಟು ಮಾತಾಡು. ನಾನು ದೀಪಿಕಾ ಅಲ್ಲ, ಅವ್ರ ಅಪ್ಪ. ಸಾರಿ ಪಾಪ, ಅದು ನಾನು ದೀಪಿಕಾ ಅಂತ. ಐ ಸೋ ಸಾರಿ. ನಿಂದೇನು ತಪ್ಪಿಲ್ಲ ಬಿಡು. ಅವಳು ಫೋನಿಗೆ ಮಾಡಿದ್ಯಾ, ಅವಳೇ ತೆಗಿತಾಳೆ ಅನ್ಕೊಂಡಿದ್ಯಾ? ಸಾರಿ, ಅವಳ ಫೋನ್ ನನ್ನ ಹತ್ರ ಇರುತ್ತೆ ಅಂತ ನಿಂಗೆ ಗೊತ್ತಿರುತ್ತೆ. ಇನ್ಮೇಲೆ ಅವಳ ಫೋನ್ ಅವಳ ಹತ್ರನೇ ಇರುತ್ತೆ. ಐ ಜಸ್ಟ್ ಗಿವ್ ಇಟ್ ಟು ಹರ್. ದೀಪು, ಅಭಿ ಫೋನ್. ಅಭಿನಾ? ಹಲೋ ದೀಪಿಕಾ, ಎಷ್ಟು ದಿನ ಆಗಿತ್ತು ನಿನ್ನ ವಾಯ್ಸ್ ಕೇಳಿ. ಸೇಮ್ ಹಿಯರ್ ಅಭಿ, ಐ ಮಿಸ್ ಯು ಸೋ ಮಚ್. ಎಲ್ಲ ಸುಳ್ಳು. ಮಿಸ್ ಮಾಡ್ಕೊಂಡಿದ್ರೆ ನನ್ನ ಹೇಗಾದರೂ ಮಾಡಿ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ಬೋದಿತ್ತಲ್ವಾ? ನಿನಗೆ ನನ್ನ ಸಿಚುಯೇಷನ್ ಹೇಗಿತ್ತು ಅಂತ ಐಡಿಯಾನೂ ಇಲ್ಲ ಅಭಿ. ನಿನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಒಂದು ಸಣ್ಣ ದಾರಿ ಸಿಕ್ಕಿದ್ರು ನಾನು ಅದನ್ನು ಬಿಡ್ತಿರ್ಲಿಲ್ಲ. ಅಮ್ಮನ ಫೋನ್ ತಗೊಂಡು ಕಾಂಟ್ಯಾಕ್ಟ್ ಮಾಡೋಣ ಅಂದರು, ಅದಕ್ಕೂ ಅವಕಾಶ ಮಾಡಿಕೊಡ್ಲಿಲ್ಲ ಡ್ಯಾಡ್. ಅವ್ರು ನಮ್ಮ ಮದುವೆ ನಿಂತಾಗಿಂದ ತುಂಬ ಡಿಸ್ಟರ್ಬ್ ಆಗಿಬಿಟ್ಟಿದ್ರು. ಏನೋ ಅಟ್ಲೀಸ್ಟ್ ಸರಿ ಹೋಯ್ತಲ್ಲ, ಅಷ್ಟು ಸಾಕು. ಹೌದಭಿ, ಹೇಗಾದರೂ ಮಾಡಿ ನನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡು ಅಂತ ಹೇಳಬೇಕು ಅಂದ್ಕೊಂಡಿದ್ದೆ. ಅಷ್ಟು ಹಿಂಸೆ ಆಗ್ಬಿಟ್ಟಿತ್ತು ನನಗೆ. ನನಗೂ ಹಾಗೆ ದೀಪಿಕಾ, ಯಾಕೋ ಯಾರೂ ಬೇಡ ಅನ್ಸ್ಬಿಟ್ಟಿತ್ತು. ಮೈಂಡ್ ಡೈವರ್ಟ್ ಮಾಡ್ಕೊಳ್ಳೋಣ ಅಂತ ಆಫೀಸ್ಗೆ ಹೋಗೋಕೆ ಶುರು ಮಾಡಿದೆ. ಅಲ್ಲೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ. ನಿಮ್ಮ ಮನೇಲಿ ನಿನಗೆ ಬೇರೆ ಹುಡುಗಿನ ನೋಡ್ತಿದ್ದಾರೇನೋ ಅಂತ ಎಷ್ಟು ಭಯ ಆಗಿತ್ತು ಗೊತ್ತಾ? ಅವ್ರು ನೋಡಿದ್ರು ನಾನು ನಿನ್ನ ಬಿಟ್ಟು ಬೇರೆ ಹುಡುಗಿನ ಇಷ್ಟಪಡ್ತೀನಿ. ಹಾಗಿದ್ದಿದ್ರೆ ಇಷ್ಟೊತ್ತಿಗೆ ನಾನು ಮದುವೆನೇ ಆಗ್ಬಿಟ್ಟಿರ್ತಿದ್ದೆ. ನಾನು ನಿನಗೋಸ್ಕರನೇ ಕಾಯ್ತಿದ್ದೆ ದೀಪಿಕಾ. ಐ ಆಮ್ ಸೋ ಹ್ಯಾಪಿ ಅಭಿ. ಇವಾಗ ನನಗೆ ಸಮಾಧಾನ ಆಯಿತು. ಲವ್ ಯು. ಮೀ ಟು ದೀಪಿಕಾ. ಬಟ್ಟೆ ಒಗೆಯುವಾಗ ಕೊಂಚ ಕೋಪ ಕಮ್ಮಿ ಇದ್ದಿದ್ರೆ ಪರ್ಫೆಕ್ಟ್ ಕನಕನ ಕಿಂಡಿ ಆಗಿರೋದು. ಈಗ ಊರು ಹೆಬ್ಬಾಗಲಾಗ್ಬಿಟ್ಟಿದೆ. ತಾತ, ನನಗೇನು ಕೋಪ ಬಂದಿರಲಿಲ್ಲ. ತುಂಬ ಕೊಳೆ ಆಗಿತ್ತಲ್ಲ, ನೀಟಾಗಿ ಒಗ್ಯೋಣ ಅಂತ ಒಗ್ದೆ. ಏನ್ ನಾನೇನು ಕಬಡ್ಡಿ ಆಡಕ್ಕೆ ಹೋಗಿದ್ನ ಕೊಳೆ ಆಗೋದಕ್ಕೆ? ಅದೆಲ್ಲ ಏನಲ್ಲ, ನನ್ನ ಮೇಲಿನ ಕೋಪನ ಬನ್ನಿನ ಮೇಲೆ ತೋರಿಸಿದ್ಯಾ, ಅದಕ್ಕೆ ಈ ಪರಿಣಾಮ. ಅಯ್ಯೋ ತಾತ, ಹಾಗೇನಿಲ್ಲ. ಬೈ ಮಿಸ್ಟೇಕ್ ಹರಿದೋಗಿದೆ. ಈಗೇನು ಮಾಡಬೇಕು ಅಂತ ಹೇಳು. ಎಂಥೆಂಥ ಲಾಯರ್ಗಳ ಮನೇಲೋ ಪಂಚಾಯಿತಿ ಮಾಡಿರೋನು ಈ ದತ್ತ. ಇನ್ನು ಈ ಮನೆಯಲ್ಲಿ ಬಿಡ್ತೀನ? ಇಲ್ಲೊಂದು ಪಂಚಾಯಿತಿ ಆಗಲೇಬೇಕು.
ಪಂಚಾಯ್ತಿನ? ಹಾ, ನನ್ನ ಹೊಸ ಬನೀನ್ ಹರಿದಾಕಿರೋದಕ್ಕೆ ನಿನಗೆ ಶಿಕ್ಷೆ ಕೊಡಲೇಬೇಕು. ಶಿಕ್ಷೆನಾ? ಅಪ್ಪ ನೋಡು, ಶಿಕ್ಷೆ ಅಂತ ಪದ ಕೇಳಿದ ತಕ್ಷಣ ನನ್ನ ಮಗು ಎಷ್ಟು ಜೋರಾಗಿ ಓದಿತಿದೆ ಗೊತ್ತಾ? ಪ್ರೆಗ್ನೆಂಟ್ಗೆ ಯಾರಾದ್ರೂ ಶಿಕ್ಷೆ ಕೊಡ್ತಾರಾ? ಯಾರು ಕೊಡ್ತಾರೋ ಬಿಡ್ತಾರೋ, ಈ ದತ್ತ ಅಂತೂ ಕೊಡ್ತಾನೆ. ಮೊದಲನೇದಾಗಿ ಇನ್ನು ಮೇಲೆ ಒಗೆದಿರೋ ನನ್ನ ಬಟ್ಟೆಗಳನ್ನೆಲ್ಲ ಇಸ್ತ್ರಿ ಮಾಡಿದ ಹಾಗೆ ಮಡಚಿಡಬೇಕು. ಅಷ್ಟೇನಾ? ಮಾಡ್ತೀನಿ ಬಿಡು. ಆಮೇಲೆ ದಿನ ಬೆಳಿಗ್ಗೆ 6 ಗಂಟೆಗೆದ್ದು ಮನೆ ಮುಂದೆ ರಂಗೋಲಿ ಬಿಡಿಸ್ಬೇಕು. 6 ಗಂಟೆಗ? ತಾತ, ಇದಂತೂ ನನಗೆ ಸಾಧ್ಯನೇ ಇಲ್ಲ. ನಾನು ಅಷ್ಟ್ಬೇಗೆಲ್ಲ ಹೇಳಲ್ಲ, ಬೇರೆ ಏನಾದರೂ ಹೇಳು. ತಾತ, ಅಷ್ಟೆಲ್ಲ ಹೇಳೋದ್ಕಿಂತ 2 ದಿವಸ ಊಟ ಆಗ್ತಿದ್ರೆ ಅದಕ್ಕಿಂತ ದೊಡ್ಡ ಶಿಕ್ಷೆ ಬೇರೆನಿದೆ ಹೇಳಿ. ಪ್ರೆಗ್ನೆಂಟ್ ಬೇರೆ, ಊಟ ಇಲ್ದೆ ಹೇಗೆ? ಸತ್ಯ ಸಿರಿ, ಒಂದ್ ಹೆಣ್ಣಿನ ಕಷ್ಟ ಇನ್ನೊಂದ್ ಹೆಣ್ಣಿಗೆ ಅರ್ಥ ಆಗೋದು ಅನ್ನೋದು ಸತ್ಯ ನೋಡು. ತಾತ, ಬಟ್ಟೆ ಮಡ್ಚಿಡೋ ಟಾಸ್ಕ್ ನನಗೆ ಓಕೆ, ನಾ ಮಾಡ್ತೀನಿ, ಅಷ್ಟೇ ಸಾಕು. ನಿನಗೆ ಬೇಕಾದ್ದು ಕೊಟ್ಟು ಬಿಟ್ರೆ ಅದು ಶಿಕ್ಷೆ ಆಗತ್ತಾ? ಓಡೋದವಳೆ, ನಾ ಹೇಳ್ತೀನಿ ಕೇಳು. ಇನ್ನು ಮೇಲೆ ಪ್ರತಿ ದಿವಸ ನನ್ನ ಕಾಲನ್ನು ಒತ್ತುತ್ತಾ ಇರಬೇಕು. ಅದು ನಾನು ಸಾಕು ಅನ್ನೋವರೆಗೂ ಒತ್ತುತ್ತಾ ಇರಬೇಕು. ನಿನ್ ಕಾಲು ನಾನು ಒತ್ಬೇಕಾ? ಅದರಲ್ಲೇ ಏನಿದೆ? ಈ ದತ್ತನ ಆಶೀರ್ವಾದನೂ ನಿನಗೆ ಸಿಕ್ಕದ ಹಾಗಾಗತ್ತೆ ಅಲ್ವಾ? ಬೇಕಾಗಿಲ್ಲ, ನನ್ನ ಕೈಲಿ ಅದೆಲ್ಲ ಸಾಧ್ಯನೇ ಇಲ್ಲ. ಮಾಡಬೇಕು ಅಂದ್ರೆ ಮಾಡಬೇಕು ಅಷ್ಟೇ. ಸಂಧ್ಯಾ, ದೊಡ್ಡವ್ರ ಕಾಲು ಹೊತ್ತಕ್ಕೆ ನಿನಗೇನು? ಸುಮ್ಮನೆ ಹೊತ್ತು. ನೀವ್ ಸುಮ್ನೆ ಇರ್ತೀರಾ? ಸಂಧ್ಯಾ, ತಾತ ಬೇರೆ ಏನಾದ್ರೂ ಪನಿಷ್ಮೆಂಟ್ ಕೊಟ್ರೆ ಆಮೇಲೆ ನಿನಗೂ ಕಷ್ಟ ಆಗತ್ತೆ, ಒಪ್ಕೊಂಡ್ಬಿಡು. ಚಾನ್ಸೇ ಇಲ್ಲ, ನಾನ್ ಮಾಡಲ್ಲ ತಾತ. ಓ, ಇದೇ ಮಾತಾ? ಹೌದು, ಇದೇ ಮಾತು. ಆಗೋಲ್ಲ ಅನ್ನೋ ಹಾಗಿದ್ರೆ ಈ ಕ್ಷಣನೇ ನೀನು ನಿಮ್ಮನೆಗೆ ಹೋಗ್ತಾ ಇರ್ಬೇಕು. ಏನಪ್ಪ ಪ್ರಸಾದ್, ರೆಡಿನಾ? ಹ್ಞೂ ತಾತ, ನಾನು ಲಗೇಜ್ ರೆಡಿ ಇಟ್ಟಿದ್ದೀನಿ. ನೀವು ಅಂದ್ರೆ ಈಗಲೇ ಕರ್ಕೊಂಡು ಹೋಗ್ತಾ ಇರೋದೆ. ನೀನು ಓಡಿಸ್ಕೊಂಡು ಹೋಗೋದ್ರಲ್ಲಿ ತುಂಬಾ ಸ್ಪೀಡು. ಓಡೋದವಳೆ, ಏನ್ ನೋಡ್ತಾ ಇದ್ಯಾ? ನಡಿ. ಈಗೇನೋ ಬಲಗಾಲ್ ಒತ್ಲಾ ಎಡಗಾಲ್ ಒತ್ಲಾ? ಹಾಗ್ ಬಾ ದಾರಿಗೆ. ಎಡಗಾಲು. ಓಡೋದವಳೆ, ಮೆಲ್ಲಿಗೆ. ನೀನ್ ಕೋಪಿಸ್ಕೊಂಡು ಬಟ್ಟೆ ಹರಿದಾಕದ್ಯಲ್ಲ, ಹಾಗೆ ಒತ್ತೋಕ್ ಹೋಗ್ಬೇಡ. ಇದು ನನ್ನದು ಸ್ವಂತ ಎಡಗಾಲು. ಮೆಲ್ಲು ಗೊತ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.